ಪೊಲೀಸ್ ಸಿಬ್ಬಂದಿ ಮೇಲೆಗೆ ರೌಡಿ ಶೀಟರ್ ಹಲ್ಲೆ ಮಾಡಿದ್ದಾನೆ. ಬೆಂಗಳೂರಿನ ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಶಹಜದ್ ಎಂಬಾತ ಅನೀಶ್ ಜೊತೆಗೂಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ. ಕಲಾಸಿಪಾಳ್ಯ ಶಹಜದ್ ಮತ್ತು ಸಹಚರ ಅನೀಶ್ ರೌಡಿ ಶೀಟರ್ ಆಗಿದ್ರು. ರೌಡಿ ಶೀಟ್ ಓಪನ್ ಆದ್ಮೇಲೆ ಇಬ್ರು ಕೂಡ ತಲೆಮರೆಸಿಕೊಂಡಿದ್ರು ಮತ್ತು ಹುಡುಕಾಟ ಮಾಡ್ತಾ ಇದ್ದ ವೇಳೆ ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರು ಇರುವಂತಹ ಬಗ್ಗೆ ಸುಳಿವು ಸಿಕ್ಕಿದೆ. ಬಂಧನಕ್ಕೆ ತೆರಳಿದ್ದಾಗ ಕಲಾಸಿಪಾಳ್ಯ ಪೊಲೀಸರನ್ನ ನೋಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಹಿಡಿಯಲು ಬಂದಾಗ ಪೊಲೀಸರ ಮೇಲೆ ಸಣ್ಣ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಈ ಘಟನೆಯಲ್ಲಿ ಪೊಲೀಸರಿಗೆ ಗಾಯಗಳಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ತಿಲಕ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ ಸಂಸ್ಥೆಗೆ 1.04 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ. ಆನ್ಲೈನ್ ಮೂಲಕ ವಂಚನೆ ಎಸಗಿರೋ ಬಗ್ಗೆ ಉಡುಪಿ ಸೆಂಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಕ್ವಿಪ್ಲೆಸ್ ಪ್ರೈವೇಟ್ ಕಂಪನಿ ಜೊತೆ ಗುತ್ತಿಗೆ ಆಧಾರದಲ್ಲಿ ಕೆಲವು ಮಿಷನರಿಗಳನ್ನು ಮಣಿಪಾಲ್ ಟೆಕ್ನಾಲಜೀಸ್ ಬಳಸ್ತಾ ಇತ್ತು. ಪ್ರತಿ 3 ತಿಂಗಳಿಗೊಮ್ಮೆ ಹಣ ಪಾವತಿ ಮಾಡಲಾಗ್ತಾ ಇತ್ತು. 5ನೇ ಕಂತು 1.04 ಕೋಟಿ ಪಾವತಿ ವೇಳೆ ವಂಚನೆ ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದ ಮಹಿಳೆ ಕೊನೆಗೂ ಅಂಧರಾಗಿದ್ದಾಳೆ. ಗುಜರಾತ್ ಮೂಲದ ಸಾಫ್ಟ್ವೇರ್ ಎಂಜಿನಿಯರ್ ರೆನೆ ಜೋಶಿಲ್ದ ಬಂಧಿತ ಆರೋಪಿ. ಬೆಂಗಳೂರಿನ 7 ಶಾಲೆಗೆ ಈ ಮಹಿಳೆ ಬಾಂಬ್ ಬೆದರಿಕೆಯನ್ನ ಹಾಕಿದ್ಲಂತೆ. ತಾನು ಪ್ರೀತಿ ಮಾಡ್ತಾ ಇದ್ದ ಯುವಕ ತನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ ಎಂಬ ಕೋಪಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಒಡ ಹುಟ್ಟಿದ ತಂಗಿಗೆ ಮಗು ಕರುಣಿಸಿರುವ ವಿಚಿತ್ರ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. 17 ವರ್ಷದ ಬಾಲಕಿಯನ್ನ ಆಕೆಯ ಸಹೋದರನೇ ತನ್ನ ಕಾಮತೃಷೆಗೆ ಬಳಸಿದ್ದಾನೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದ ಅಪ್ರಾಪ್ತ ಬಾಲಕಿಗೆ ಹೆರಿಗೆಯಾಗಿದೆ. ಘಟನೆ ಸಂಬಂಧ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಿಬ್ಬಂದಿಗೆ ಬ್ಲಾಕ್ಮೇಲ್ ಮಾಡಿ ಹಣ ಪಡೆಯುವಂತಹ ವೇಳೆ ಖದೀಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹುಬ್ಬಳ್ಳಿ ಪೊಲೀಸರು 5ರನ್ನ ಬಂಧಿಸಿದ್ದು ಬಂಧಿತರಿಂದ 1.70 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತಿಂಡಿ ಪ್ಯಾಕೆಟ್ನಲ್ಲಿ ಹಾವಿನ ತುಂಡು ಪತ್ತೆಯಾಗಿದೆ ಅಂತ ಆರೋಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮುಂಡಾಜೆಯ ಸೋಮತಡ್ಕದಲ್ಲಿ ಈ ಘಟನೆ ನಡೆದಿದ್ದು, ಅಬ್ದುಲ್ ಮುಸ್ಲಿಯಾರ್ ಎನ್ನುವರ ಮಗಳು ಖರೀದಿಸಿದಂತಹ ಜಂಕ್ ಫುಡ್ ಪೊಟ್ಟಣದಲ್ಲಿ ಹಾವಿನ ಮಾದರಿಯ ವಸ್ತು ಪತ್ತೆಯಾಗಿದೆ. ಸದ್ಯ ಪತ್ತೆಯಾದ ಹಾವಿನ ಮಾದರಿಯ ವಸ್ತುವನ್ನ ಆರೋಗ್ಯ ಇಲಾಖೆ ಪರೀಕ್ಷೆಗೆ ಕಳಿಸಿದ್ದು, ಇದರಿಂದ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ಭಾರಿ ಜಾಗ್ರತೆ ಹಾಕೊಂಡು ஒரு பிஸ்கெட் இருக்கிற சொன்னீங்க இப்பத்த காலத்தில் எல்லாரும் எதிரே எடுத்துட்டு எல்லா மக்களும் எதிரே தரக்கில் போயிட்டு வெஜ்ஜு பிரியாணி சொல்லிட்டு கொடுக்குறதுல எல்லாம் திண்டு உள்ளாரு. அதுக்கொண்டு நாங்களே மக்களே நாங்கள் ನವೆಂಬರ್ 28ರಂದು ಉಡುಪಿಯಲ್ಲಿ ಬೃಹತ್ ಗೀತೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕೃಷ್ಣಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದು ಸುವರ್ಣ ತೀರ್ಥ ಮಂಟಪವನ್ನು ಉದ್ಘಾಟಿಸಲಿದ್ದಾರೆ. ಮಂಡ್ಯಕ್ಕೆ ಆಗಮಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಇಂದು ಮೈಶುಗರ್ ಶಾಲೆಗೆ ಬಸ್ ಕೊಡುಗೆ ನೀಡಿದ್ದಾರೆ ಮತ್ತು ಸಿಎಸ್ಆರ್ ಅನುದಾನದಡಿ ಶಾಲಾ ಬಸ್ ನೀಡಿದ್ದಾರೆ. ಅಲ್ಲದೆ ತಾವೇ ಬಸ್ ಹತ್ತಿ ಪರಿಶೀಲನೆ ನಡೆಸಿದ್ದಾರೆ. ಇದಾದ ಬಳಿಕ ಮಂಡ್ಯ ನಗರದ ಶಂಕರಮಠ ಸರ್ಕಾರಿ ಶಾಲೆಗೆ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಪಾಳು ಬಿದ್ದ ಶಾಲೆ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಸದ್ಯ ನ್ಯೂಸ್ 18 ವರದಿಗೆ ಕುಮಾರಸ್ವಾಮಿ ಸ್ಪಂದಿಸಿದ್ದು ಶಾಲೆ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಶಾಲಾ ಶಿಕ್ಷಕರು ಅಧಿಕಾರಿಗಳ ಜೊತೆ ಶಾಲೆಯ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ನಂತರ 1.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸೂಚಿಸಿದ್ದಾರೆ. ಇನ್ನು ನ್ಯೂಸ್ 18 ಸಮಾಜಮುಖಿ ಕಾರ್ಯಕ್ಕೆ ಕುಮಾರಸ್ವಾಮಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸೇರಿಂದಲೋ PSU ಇಲ್ಲಿಗೆ ಹಣವನ್ನು ತೊಡಗಿಸಬೇಕು ಅಂತ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದಾರೆ. ನಮ್ಮ ಕಚೇರಿಯಿಂದ ನಾನು ಶಬ್ದಕ್ಕೆ ಬೆಳೆಸಬೇಕು. ಎಷ್ಟು ಸಂಬಳ ಆಗಿಲ್ಲ, ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ, ಅದೆಲ್ಲವನ್ನ ಕಚೇರಿಯಲ್ಲೇ ಕಳಿಸಬೇಕು.
ಚಾಮರಾಜನಗರದ ಮಲೆಕೂರು ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲೇ ಉಸ್ತುವಾರಿ ಸಚಿವ ವೆಂಕಟೇಶ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ್ದಾರೆ. ಶಾಲೆಯ ದುಸ್ಥಿತಿಯನ್ನ ಕಂಡು ಉಸ್ತುವಾರಿ ಸಚಿವ ವೆಂಕಟೇಶ್ ಪರಿಶೀಲಿಸಿದ್ದು ಪರಿಸ್ಥಿತಿಯಲ್ಲಿರುವಂತಹ ಶಾಲಾ ಕಟ್ಟಡಕ್ಕೆ ಕಾಯಕಲ್ಪ ಮಾಡುವಂತಹ ಭರವಸೆ ನೀಡಿದ್ದಾರೆ. ಇವಾಗೇನೋ 3 ದಿನದ ಹಿಂದೆ ನಮ್ಮ ಶಾಲೆ ಬಗ್ಗೆ ಒಂದು ನ್ಯೂಸ್ 18 ಕನ್ನಡದವರು ವರದಿ ಮಾಡಿದರು. ಆ ವರದಿಯನ್ನು ನೋಡಿ ಇವಾಗ ಮಕ್ಕಳ ಆಯೋಗದವರು ನಮ್ಮ ಶಾಲೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅವರು ಸಂಪೂರ್ಣವಾಗಿ ನಮ್ಮ ಮನವಿಯ ಸ್ಪಂದನೆ ಮಾಡಿ ನಮ್ಮ ಈ ಶಾಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀವಿ ಅಂತಂದ್ಬಿಟ್ಟು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಇನ್ನೂ ಮೇಲಂತಕ್ಕೆ ಹೋಗ್ಬೋದು. ಇದನ್ನು ವರದಿ ಮಾಡಿದಂಥ ಹೊಸ ಕಟ್ಟಡದ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಈ ಹೊಸ ಕೊಠಡಿ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಭರವಸೆ ಕೊಟ್ಟೋದ್ರಿಂದ ಈಗ ನಾವು ನ್ಯೂಸ್ 18 ಕನ್ನಡಕ್ಕೆ ಒಂದು ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇವಾಗೇನೋ 3 ಬಿಹಾರದ ವಿಧಾನಸಭೆಗೆ 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. ಮತಗಟ್ಟೆಗಳ ಮುಂದೆ ಜನರು ಸಾಲಾಗಿ ಬಂದು ಮತದಾನ ಮಾಡಿದ್ದಾರೆ. ಮೊದಲ ಹಂತದ ಮತದಾನದಲ್ಲಿ 53.77% ರಷ್ಟು ಹೆಚ್ಚು ಮತದಾನವಾಗಿದೆ. ಬಿಹಾರದಲ್ಲಿ ಇಂದು ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಆದರೆ ಮತದಾನ ನಡೆಯುವಾಗಲೇ ಭಾರೀ ಹೈಡ್ರಾಮಾ ನಡೆದಿದೆ. ಬಿಹಾರ ಉಪಮುಖ್ಯಮಂತ್ರಿ ಮತ್ತು ಬಿಜೆಪಿ ಅಭ್ಯರ್ಥಿ ವಿಜಯ್ ಕುಮಾರ್ ಸಿನ್ಹಾ ಅವರ ಬೆಂಗಾವಲು ಪಡೆಯ ಮೇಲೆ ಕಲ್ಲು ತೂರಾಟ ಆಗಿದೆ. ಖೋರಿಯಾರಿ ಗ್ರಾಮದಲ್ಲಿ ದುಷ್ಕರ್ಮಿಗಳ ಗುಂಪೊಂದು ಕಲ್ಲು ತೂರಾಟ ನಡೆಸಿದೆ. ವಿಜಯ್ ಕುಮಾರ್ ಸಿನ್ಹಾ ಅವರ ಬೆಂಗಾವಲು ಪಡೆ ವಾಹನವನ್ನು ಸುತ್ತುವರೆದು ಚಪ್ಪಲಿ ಕಲ್ಲೆಸೆದು ಧಿಕ್ಕಾರ ಕೂಗಿದ್ದಾರೆ. ಬಿಹಾರದಲ್ಲಿ ಮೊದಲ ಹಂತದ ವಿಧಾನಸಭೆ ಚುನಾವಣೆ ಭರದಿಂದ ಸಾಗ್ತಾ ಇದ್ರೆ ಮತ್ತೊಂದು ಕಡೆ ಎರಡನೇ ಹಂತದ ಚುನಾವಣೆ ನಡೆಯಲಿರುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರ ಭರದಿಂದ ಸಾಗಿದೆ. ಬಿಹಾರದ ಅರಾರಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ರ್ಯಾಲಿ ನಡೆಸಿದ್ದು ಕಾಂಗ್ರೆಸ್ ಮತ್ತು ಆರ್ಜೆಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸ್ಯಾಂಡಲ್ವುಡ್ನ ಪೋಷಕ ನಟ ಹಾಗೂ ಖಳನಟ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಆದರೆ ಇಂದು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಇನ್ನು ಹರೀಶ್ ರಾಯ್ ಅವರ ಪಾರ್ಥಿವ ಶರೀರವನ್ನ ಅಂಜನಾಪುರ ಬಳಿ ಇರುವಂತಹ ನಿವಾಸಕ್ಕೆ ತರಲಾಗಿದ್ದು ರಾತ್ರಿ 8ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ಉಡುಪಿ ಅಂಬಲಪಾಡಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ರಾತ್ರಿ ವೇಳೆ ಯಶ್ ಕೂಡ ಹರೀಶ್ ರಾಯ್ ಅವರ ಅಂತಿಮ ದರ್ಶನ ಪಡೆಯಲಿದ್ದಾರೆ. ಸ್ಯಾಂಡಲ್ವುಡ್ನ ಪೋಷಕ ನಟ ಹರೀಶ್ ರಾಯ್ ನಿಧನರಾಗಿದ್ದು ಕಷ್ಟದಲ್ಲಿರುವಂತಹ ಹರೀಶ್ ರಾಯ್ ಕುಟುಂಬದ ಜೊತೆ ನಟ ಧ್ರುವ ಸರ್ಜಾ ನಿಂತಿದ್ದಾರೆ. ಹರೀಶ್ ರಾಯ್ ಅಂತ್ಯ ಸಂಸ್ಕಾರದ ಎಲ್ಲಾ ಖರ್ಚು ವೆಚ್ಚವನ್ನ ಭರಿಸುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಧ್ರುವ ಸರ್ಜಾ ವಹಿಸಿಕೊಂಡಿದ್ದಾರೆ. ಹೋಗ್ತಾ ಇರಿ